ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದೀರಾ. ಈ ರೀತಿ ಪಜಲ್ ಎಫೆಕ್ಟ್ ಇಟ್ಕೊಂಡ್ಬಿಟ್ಟು ಅಲ್ಲಿ ನೀವು ಫೋಟೋ ಹಾಕ್ಬಿಟ್ಟು ಮಸ್ತಾಗಿರೋ ಎಡಿಟ್ ಪ್ಲೇಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇವಾಗ ಮುಂದೆ ಒಂದು ಪ್ರೀ ವಿಡಿಯೋ ಬರುತ್ತೆ, ವಿಡಿಯೋ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಮೊದಲು ಇರ್ತೀವಿ ವಿಡಿಯೋ ಮಾಡೋಕ್ಕೆ ನಿಮಗೆ ಒಂದು ಬಿಟ್ ಮಾರ್ಕ್ ಪ್ರಾಜೆಕ್ಟ್ ಬೇಕಾಗುತ್ತೆ. ಈ ಪ್ರಾಜೆಕ್ಟ್ನ ನಾನು ಈ ವಿಡಿಯೋ ಕೆಳಗಡೆ ಹೊರಡಿರ್ತೀನಿ. ಅಲ್ಲಿಂದ ನಿಮ್ಮ ಮೇಲೆ ಮಿಷನ್ ಆಗಿ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಆದ ತಕ್ಷಣ ಏನಿಲ್ಲ, ಫಸ್ಟ್ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ ಅವ್ರ ಫೋಟೋನ ಇಲ್ಲಿ ಫಸ್ಟ್ನೇದಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಎಕ್ಸಾಂಪಲ್ ಆಗಿ ಫೋಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊರಿ. ಕ್ರಿಯೇಟ್ ಮಾಡ್ಕೊಂಡಾದ ತಕ್ಷಣ ಏನಿಲ್ಲ, ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಕೊಟ್ಟಿರ್ತೀನಿ. ಆ ವಿಡಿಯೋನ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ, ಅಂದರೆ ಅದು ನಾನೇ ಕ್ರಿಯೇಟ್ ಮಾಡಿ ಬಿಟ್ಟಿರ್ತೀನಿ. ಅದ್ರ ಪ್ಯಾಟರ್ನ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಪ್ಯಾಟರ್ನ್ ಇರುತ್ತೆ. ಈ ರೀತಿ ಕ್ರಿಯೇಟ್ನ ಅನಿಮೇಷನ್ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ನಿಮಗೆ ಡೈರೆಕ್ಟ್ ವಿಡಿಯೋನ ಕೊಟ್ಟಿರ್ತೀನಿ. ಆ ವಿಡಿಯೋನ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಈ ರೀತಿ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಈ ರೀತಿ ಅದನ್ನ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಹೋಗಿ ಇದನ್ನ ಈ ರೀತಿ ಫಿಲ್ಸ್ನ ಕ್ರಿಯೇಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇದು ಕರೆಕ್ಟ್ 4.3 ಸೆಕೆಂಡ್ವರೆಗೂ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಅದನ್ನ ಈ ರೀತಿ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿರಿ, ಅಂದರೆ ಆ್ಯಡ್ ಮಾಡಿರಿ. ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಕ್ರೋಮಾಕಿ ಅಂತ ಮೊದಲೇ ಸಜೆಷನ್ ಲಿಸ್ಟಲ್ಲಿ ಬರ್ತಾ ಇರುತ್ತೆ. ಇಲ್ಲಾಂದರೆ ಚಾಟ್ ಬಾಕ್ಸ್ನಲ್ಲಿ ಹೋಗಿ ಸರ್ಚ್ನ ಮಾಡ್ಕೊರಿ ಕ್ರೋಮಾಕಿ ಅಂತ. ಇದನ್ನ ಈ ರೀತಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆ್ಯಡ್ನ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕ್ರೋಮಾಕಿ ಕಲರ್ನ ಈ ರೀತಿ ಗ್ರೀನಾಗಿ ಸೆಲೆಕ್ಟ್ನ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಥ್ರೆಶೋಲ್ಡ್ ಅಂತ ಇದೆಯಲ್ಲ, ಇದನ್ನ ಈ ರೀತಿ ಒಂದು 2,500-3,000ವರೆಗೂ ಇದನ್ನ ಈ ರೀತಿ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಫಿದರ್ ಅಂತ ಇದೆಯಲ್ಲ, ಇದನ್ನು ಸಹ ಒಂದು 400ವರೆಗೂ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು ವಿಡಿಯೋ ಎಫೆಕ್ಟ್ ಈ ರೀತಿ ಕ್ರಿಯೇಟ್ ಆಗಿದೆ. ಈ ರೀತಿ ಇದ್ದ ಫಿದರ್ ಅಂತ ಇದೆಯಲ್ಲ, ಇದನ್ನ 250ಗೆ ಈ ರೀತಿ ಸೆಲೆಕ್ಟ್ನ ಮಾಡ್ಕೊರಿ. ಅಂದರೆ ಎಷ್ಟು ಇಟ್ಕೋರಿ. ಅದಾದ ತಕ್ಷಣ ನೀವು ನೋಡ್ಕೋಬೋದು ವಿಡಿಯೋ ಈ ರೀತಿ ರೆಡಿ ಆಗಿದೆ. ಈ ರೀತಿ ಪಜಲ್ ಕ್ರಿಯೇಟ್ ಆಗಿದೆ. ಇವಾಗೇನಿಲ್ಲ, 4.3 ಸೆಕೆಂಡ್ಗೆ ಬಂದುಬಿಟ್ಟು ಇಲ್ಲಿ 4 ಶೇಪ್ಗಳನ್ನ ಕೊಟ್ಟಿರ್ತೀನಿ. ಶೇಪ್ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಚಾಕ್ ಬಸ್ ಮೇಲೆ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಇಲ್ಲಿ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ ಅವ್ರ ಫೋಟೋನ ಈಸಿಯಾಗಿ ಆ್ಯಡ್ನ ಮಾಡ್ಕೊರಿ. ಇವಾಗ ನಾನು ಇಲ್ಲಿ ರಿಪ್ಲೇಸ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದ ತಕ್ಷಣ ನಿಮ್ಮ ಕೈಯಿಂದ ಈ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದೇ ರೀತಿ ಎಲ್ಲ ಶೇಪ್ಗಳಲ್ಲಿ ಹೋಗ್ಬಿಟ್ಟು ಈ ರೀತಿ ನೀವು ಫೋಟೋನ ರಿಪ್ಲೇಸ್ನ ಮಾಡ್ಕೊರಿ. ಈ ರೀತಿ ಎಲ್ಲ ನೀವು ಫೋಟೋಗಳು ರಿಪ್ಲೇಸ್ ಆದ ತಕ್ಷಣ ಏನೆಲ್ಲ 4.3 ಸೆಕೆಂಡ್ಗೆ ಬಂದುಬಿಟ್ಟು ಇವಾಗ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಟೆಕ್ಸ್ಟ್ ಎಫೆಕ್ಟ್ನ ಬಿಟ್ಟಿರ್ತೀನಿ. ಈ ರೀತಿ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊರಿ. ಆ್ಯಡ್ ಆದ ತಕ್ಷಣ ಬ್ಲ್ಯಾಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಂಡು ಇದನ್ನ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಹೋಗ್ಬಿಟ್ಟು ಈ ರೀತಿ ಇದನ್ನ ಕೆಳಗಡೆ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡ ತಕ್ಷಣ ಇದನ್ನ ಸಾಂಗ್ ಎಲ್ಲವರೆಗಿದೆ ಅಲ್ಲಿವರೆಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಶೇರ್ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ನಾನು 1080p ಎಕ್ಸ್ಪೋರ್ಟ್ನ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಪ್ರಾಬ್ಲಮ್ ಬಂದರೆ 720pಯಲ್ಲಿ ಇಟ್ಕೊಂಡು ಕೂಡ ಎದ್ದು ರೆಸಲ್ಯೂಷನ್ ಹೈ ಮಾಡಿಕೊಂಡು ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅಂದರೆ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಮಾಡಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಗಳನ್ನ ನೋಡಿ ನನ್ನ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ.